ವಾಲ್ಮೀಕಿ ನಿಗಮದ ಅಕ್ರಮದ ಬಗ್ಗೆ ತನಿಖೆ ಮಾಡ್ತಿರುವಂಥ ಇಡಿ ವಿರುದ್ಧ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆ ಮಾಡ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಮೊದ್ದು ಬಂಗಾರಪ್ಪನವರು ಇದ್ದಾರೆ, ಅವ್ರು ಮಾತನಾಡಿಸ್ತೀನಿ. ಸರ್, ಅಂದರೆ ಇವತ್ತು ಇಡಿ ವಿರುದ್ಧವೇ ತಾವು ಬೀದಿಗಿಳಿದು ಅಂದರೆ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಇಡಿ ಅಂದರೆ ತೊಂದರೆಯನ್ನು ಮಾಡ್ತಾ ಇದೆ, ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಎಲ್ಲೊಂದು ಕಡೆ ಇಡಿ ಪ್ರಯತ್ನ ಪಡ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ತಾವು ಮಾಡ್ತಾ ಇರುವಂಥದ್ದು? ಆರೋಪ ಅಲ್ಲ, ಯಾರೋ ಒಬ್ಬ ಗೆಜೆಟೆಡ್ ಆಫೀಸರ್ ಹೋಗಿ ಒಬ್ಬ ಇಡಿ ಆಫೀಸರ್ ವಿರುದ್ಧ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂದರೆ ಅದ್ರ ಎದುರುಗಡೆನೇ ನಿಮಗೆ ಕಾಣಿಸುತ್ತೆ ಇವ್ರು ಯಾವ ರೀತಿ ಸೆಂಟ್ರಲ್ ಆಲ್ ದೀಸ್ ಆರ್ಗನೈಸೇಷನ್ಸ್ನ ಯಾವ ರೀತಿ ಒಂದು ಒಳ್ಳೆ ಸರ್ಕಾರನ ಕೆಟ್ಟ ರೀತಿಯಲ್ಲಿ ತೋರಿಸ್ತಕ್ಕಂಥದ್ದನ್ನು ಮುಂಚೆಯಿಂದನೂ ಮಾಡ್ತಾ ಇದ್ದಾರೆ. ಅದನ್ನು ಇವಾಗ ಅದನ್ನು ಎದ್ದು ಕಾಣಿಸ್ತಾ ಇದೆ. ಇವರು ನೋಡಿ, ನೀವು ಎಲ್ಲ ರೇಡ್ ಆಗೋದು ಇದನ್ನೆಲ್ಲ ನೋಡಿದಾಗ 95% ವಿರೋಧ ಪಕ್ಷದವ್ರು ಇರ್ತಾರೆ, 5% ಮಾತ್ರ ಬೇರೆಯವರು ಅವ್ರ ಕಡೆಯವರು ಇರ್ತಾರೆ. ಅವರು ಕೂಡ ನಾಳೆ ಯಾರಾದರೂ ಕಳಂಕ ಇರೋರು ಅವರು ಇದಕ್ಕೆ ಹೋದ ತಕ್ಷಣ ವಾಷಿಂಗ್ ಮಿಷಿನ್ ಥರ ಕ್ಲೀನ್ ಆಗಿಬಿಡ್ತಾರೆ ಅಂತ ಹೇಳಿದರೆ ಇದನ್ನು ಖಂಡನೆ ಮಾಡಬೇಕು. ಆಮೇಲೆ ನಾನು ಹೇಳ್ತಾ ಇದ್ದೀನಿ ಕೇಳಿ, ಈ ವಿಚಾರ ಇಡೀ ರಾಜ್ಯದ ಜನರ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಡೆಮೊಕ್ರೆಟಿಕಲ್ ಇದೆ. ಈಗ ಆ ಸರ್ಕಾರದ ವಿರುದ್ಧ ಮಾಡಿದಾಗ ಜನರ ವಿರುದ್ಧ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಹಿ ಇಸ್ ದ ಹೆಡ್ ಆಫ್ ದ ಹೋಲ್ ಸ್ಟೇಟ್. ಅವ್ರ ವಿರುದ್ಧ ಮಾಡಿದ್ರಿಂದ ರಾಜ್ಯಕ್ಕೆ ಅವಮಾನ ಆಗ್ತಕ್ಕಂಥ ವಿಚಾರನ ನನಗನ್ಸುತ್ತೆ ಅವ್ರ ವಿರುದ್ಧ ತಗೊಳ್ಬೇಕಾಗತ್ತೆ. ನಾನು ಡಿಮ್ಯಾಂಡ್ ಮಾಡೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾನೂನನ್ನ ಅವ್ರ ವಿರುದ್ಧವಾಗಿ ತಗೊಂಡು ಕಾನೂನನ್ನು ಮುಂಚೂಣಿಯಲ್ಲಿ ತಗೊಂಡು ಅವ್ರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಏನು ಕೇಸ್ ಹಾಕಬೇಕೋ ಮಾಡಬೇಕು ಅಂತ ಮನವಿ ಮಾಡ್ತೀವಿ. ಬಿಜೆಪಿ ಹೇಳ್ತಾ ಇರುವಂಥದ್ದು, ಕಾಂಗ್ರೆಸ್ನವ್ರು ಯಾಕೆ ತನಿಖೆ ಹೆದರಬೇಕಿದ್ದು, ತನಿಖೆ ಪೂರ್ಣಗೊಳ್ಳಿ, ಯಾರು ಅಪರಾಧಿಗಳಿದ್ದಾರೆ ಆರೋಪಿಗಳಿದ್ದಾರೆ ಅವ್ರು ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಯಾರು ಬೇಡ ಅಂದೇ ಇಲ್ಲ, ಆದರೆ ಇಂಥ ಹೊಲಸು ಇಡಿ ಅವ್ರನ್ನ ಈಗ ನೋಡಿದ್ರಲ್ಲ, ಇಡಿ ಅವ್ರ ಕೈಯಲ್ಲಿ ಹಿಂಗೆ ಹೇಳಿಸ್ತಾರೆ ಅಂತ ಒಬ್ಬ ಗೆಜೆಟ್ ನೀವು ತೋರಿಸ್ಬೇಕು ತಾನೆ, ಅದು ಇಂಪಾರ್ಟೆಂಟಾ? ಅವ್ರು ನಾವು ಬೇಡ ಅಂದೇ ಇಲ್ಲಲ್ಲ, ಅವ್ರು ಏನು ಬೇಕಾದ್ರೆ ಈಗಾಗಲೇ ಮಾಡ್ತಾ ಇದ್ದಾರೆ. ಬಟ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಯೂಸಿಂಗ್ ಪವರ್ ನಿರಪರಾಧಿಯವ್ರನ್ನ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಈ ರೀತಿ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ವ್ಯವಸ್ಥೆಯನ್ನು ಒಬ್ಬ ಆಫೀಸರಿಗೆ ಹೇಳ್ತಾರಂತ ಹೇಳಿದ್ರೆ ಇವ್ರಿಗೆ ಎಷ್ಟು ಧೈರ್ಯ? ಫೈನಾನ್ಸ್ ಮಿನಿಸ್ಟರ್ ಸಿಎಂ ಇದ್ರು, ಸಿಎಂ ಗಮನಕ್ಕೆ ಬರದೆ ಈ ರೀತಿಯಾಗಿ ದೊಡ್ಡ ಹಗರಣ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಬಿಜೆಪಿ ಆರೋಪ ಮಾಡ್ತಿರುವಂತ. ಅವ್ರು ಆರೋಪ ಮಾಡ್ತಾನೆ ಇರ್ತಾರೆ, ಅವ್ರಿಗೆ ಮಾಡೋ ಕೆಲಸ ಇಲ್ಲ. ಹಾಗಾದ್ರೆ ಇಷ್ಟು ದಿವಸ ಎಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿದ್ದೆಲ್ಲ ನಿರ್ಮಲಾ ಸೀತಾರಾಮನ್ ರೆಸ್ಪಾನ್ಸಿಬಿಲಿಟಿ ತಾನೆ? ಏನ್ ಮಾತಾಡ್ತಾ ಇದ್ದೀರಾ? ಈಗ ನನ್ನ ಇಲಾಖೆಯಲ್ಲಿ ಯಾರೋ ಒಬ್ಬ ಏನೋ ತಪ್ಪು ಯಾರು ಅವ್ರ ಆರೋಪಕ್ಕೆ ನಾವು ಉತ್ತರ ಕೊಡೋದಕ್ಕಲ್ಲ ಇರೋದು. ಯಾರು ಇಡಿ ಅವರು ತಪ್ಪಾಗಿ ಒಂದು ಅಧಿಕಾರನ ದುರ್ಬಳಕೆ ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಮಾಡೋದು ನಮ್ಮ ಕೆಲಸ, ನಮ್ಮ ಕಾನೂನಲ್ಲಿ ಇದೆ, ಅದು ಅವಕಾಶ ಇದೆ, ಅದನ್ನ ಮಾಡ್ತೀವಿ ನಾವು. ಹೋರಾಟ ಯಾವ ರೀತಿ ಇರುತ್ತೆ? ಕಾನೂನಿಲ್ಲ, ಕಾನೂನು ಡೆಮೊಕ್ರೆಟಿಕ್ ಸಿಸ್ಟಮ್ ಅಲ್ಲಿ 2-3 ತರ ಇರ್ತದೆ. ಒಂದು ರೆಗ್ಯುಲರ್ ಆಗಿ ಹೋರಾಟ ಮಾಡೋದು, ಒಂದು ಕಾನೂನು ರೀತಿಯಲ್ಲಿ ಹೋರಾಟ ಮಾಡೇ ಮಾಡ್ತೀವಿ, ಅದನ್ನ ಬಿಡೋದಿಲ್ಲ. ಇದಿಷ್ಟು ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಹೇಳ್ತಾ ಇರುವಂಥದ್ದು. ಇಡಿಯನ್ನ ದುರುಪಯೋಗವನ್ನ ಮಾಡ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಆರೋಪವನ್ನು ಮಾಡೋದ್ರ ಜೊತೆಗೆ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ, ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಕಾರ್ತಿಕ್, ಟಿವಿ5 ಕನ್ನಡ, ಬೆಂಗಳೂರು.